ಫ್ರೆಂಡ್ಸ್, ಎಲ್ಲರಿಗೂ ಶ್ರುತಿ ಕಿಚನ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಡ್ಯ ಸ್ಟೈಲ್ನಲ್ಲಿ ಗ್ರೀನ್ ಚಿಕನ್ ಚಾಪ್ಸನ್ನು ಮಾಡೋದು ತಿಳಿಸ್ಕೊಡ್ತಿದ್ದೀವಿ. ಇದು ನಮ್ಮಮ್ಮ ಮಾಡೋ ಕೈ ರುಚಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ನಂತರ ಮೀಡಿಯಮ್ ಸೈಜ್ 3-4 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆ ಇಲ್ಲಿ 2 ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ವಿ. ಏನಕ್ಕೆ ಇಷ್ಟೊಂದು ಅಂದರೆ 5 kg ಚಿಕನ್ ಮಾಡ್ತಿರೋದ್ರಿಂದ ನಾವು ಇಷ್ಟೊಂದು ಈರುಳ್ಳಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಬಳಸ್ಕೊತಿದ್ದೀವಿ. ನೋಡಿ, ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಂತರ ನಾನಿಲ್ಲಿ ಅರಿಶಿನ ಹಾಗೂ ಈರುಳ್ಳಿಯನ್ನು 2 ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಿದ್ವಿ. ರುಬ್ಬಿರುವಂಥ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ನಾನು ಅದನ್ನು ಹೇಳ್ತಿದ್ದೀನಿ. ನೋಡಿ, ಇವಾಗ ಅರಿಶಿನ ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನೋಡಿ, ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಹಬ್ಬದ ಸ್ಪೆಷಲ್, ಹಾಗಾಗಿ ಚಿಕನನ್ನು ಮಾಡ್ತಿದ್ದಾರೆ. ಇಲ್ಲಿ ನಾವು 5 kg ಚಿಕನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಅರಿಶಿನ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇವಾಗ ಎಲ್ಲ ಚಿಕನನ್ನು ಕೂಡ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಎಲ್ಲ ಚಿಕನನ್ನು ಹಾಕಿದ ನಂತರ ಅದನ್ನು ಚೆನ್ನಾಗಿ ಅರಿಶಿನ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಸೈಡಿಂದನೇ ಚಿಕನನ್ನು ಉಲ್ಟಾ ಮಾಡ್ಕೊಳ್ಳಿ, ಏಕೆಂದರೆ ಮಧ್ಯ ಹಾಕಿದ್ರೆ ಚಿಕನ್ನು ಒಡೆಯೋ ಸಾಧ್ಯತೆ ಇರುತ್ತೆ. ಅಂದರೆ ಚಿಕನ್ ಬೆಂದಾಗ ಅದು ಎಲ್ಲ ಕಲಸೋಗುತ್ತೆ, ಸೊ ಪೀಸ್ ಥರ ಸಿಗಲ್ಲ. ಅದರಿಂದ ಸೈಡಿಂದ ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರೆ ನೀಟಾಗಿ ಚಿಕನ್ ಹೊಳ್ಕೊಳ್ಳುತ್ತೆ. ಇವಾಗ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಂಡಿದೆ. ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನೋಡಿ, ನಾವು ಇಲ್ಲಿ 1 ಹಿಡಿಯಷ್ಟು ಉಪ್ಪು ಹಾಗೆ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀವಿ. ನೋಡಿಕೊಂಡು ಕೂಡ ಆಮೇಲೆ ಹಾಕೋಬೋದು. ಆಗ ಮುಚ್ಚಳ ಮುಚ್ಚಿ ಅದರಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇದಕ್ಕೆ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ ಹಾಗೆ 2-3 ಸ್ಪೂನಷ್ಟು ಕಡಲೆಯನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ರುಬ್ಬಿರುವಂತಹ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ನಾನು ಏನೇನು ಹಾಕಿದ್ದಾರೆ ಅಂತ ನಿಮಗೆ ಬಾಯಲ್ಲಿ ಹೇಳ್ತಿದ್ದೀನಿ. ನೋಡಿ, ಇವಾಗ ಚಿಕನ್ ಕೂಡ ಅರ್ಧ ಬೆಂದಿದೆ. ಅದಕ್ಕೆ ರುಬ್ಬಿರುವಂತಹ ಮಸಾಲೆ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಪುದೀನ, ಕೊತ್ತಂಬರಿ ಹಾಗೆ ಹಸಿಮೆಣಸಿನ್ಕಾಯಿನ ಕೂಡ ಪೇಸ್ಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಿದ್ದೀವಿ. ನೋಡಿ, ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾವು ಈ ಚಿಕನ್ ಮಸಾಲವನ್ನು ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ಇವಾಗ ರೆಡಿಮೇಡ್ ಸಿಗುವಂಥ ಪೌಡರ್ಗಳನ್ನ ಹಾಕಿ ಮಾಡೋದಕ್ಕಿಂತ ಈ ರೀತಿ ರುಚಿಯಾಗಿ ಮಾಡ್ಕೊಳ್ಳಿ, ತುಂಬಾ ಇಷ್ಟ ಆಗುತ್ತೆ. ಈ ಗ್ರೇವಿ ಅನ್ನಕ್ಕೆ, ಮುದ್ದೆಗೆ ಹಾಗೆ ಚಪಾತಿ, ಇಡ್ಲಿ, ದೋಸೆ, ಪೂರಿ ಎಲ್ಲದರ ಜೊತೆಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಕಲರ್ ಕೂಡ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಲೈಟಾಗಿ ಗ್ರೀನ್ ಕಲರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀವಿ. ನಾವು ಜಾಸ್ತಿ ಏನು ನೀರನ್ನು ಹಾಕ್ಕೊಂಡಿಲ್ಲ, ಏಕೆಂದರೆ ನಮಗೆ ಗ್ರೇವಿ ಥರ ಬರಬೇಕು. ತೀರಾ ಹಾಕಿದ್ರೆ ತೆಳು ಆಗುತ್ತೆ. ನೋಡಿ, ಇವಾಗ ಅದು ಕುದಿ ಬಂದಿದೆ. ಇದಕ್ಕೆ ನಮಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಿದೆ. ನೀವು ನೋಡ್ತಿರ್ಬೋದು, ನಾವು ತುಂಬ ಏನು ನೀರನ್ನು ಸೇರಿಸ್ಕೊಂಡಿಲ್ಲ. ಇವಾಗ ಇದು ಆಗಿದೆ. ಲಾಸ್ಟಲ್ಲಿ ನಾವು ಇದಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸ್ಕೊತೀವಿ. ಪೆಪ್ಪರ್ ಪೌಡರ್ ಹಾಕಿದ ನಂತರ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ. ನಾನು ನೈಟ್ ಇದನ್ನು ಶೂಟ್ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆ, ಬಟ್ ಈ ಚಿಕನ್ ಗ್ರೇವಿ ಗ್ರೀನಾಗೇ ಇದೆ. ನೋಡಿ, ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.